ಇನ್ನು ತಿರುಪತಿ ಲಡ್ಡು ವಿವಾದ. ತಿರುಪತಿ ಲಡ್ಡು ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬೆರೆಸ್ತಿದ್ರು ಅಂತಕ್ಕಂಥದ್ದು ಕೋಲಾಹಲವನ್ನು ಎಬ್ಬಿಸ್ಬಿಟ್ಟಿದೆ. ಹೀಗಾಗಿ ಪ್ರಕರಣದಿಂದ ಎಚ್ಚರಿಸಿರ್ತಕ್ಕಂಥ ಆರೋಗ್ಯ ಇಲಾಖೆ ಎಲ್ಲ ಬ್ರ್ಯಾಂಡ್ಗಳ ತುಪ್ಪಗಳ ಚೆಕ್ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಈ ನಡುವೆ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ ದೀಕ್ಷೆಯನ್ನು ಕೂಡ ತಗೊಂಡಿದ್ದಾರೆ. 11 ದಿನಗಳ ಉಪವಾಸ. ಇವತ್ತು ಕೂಡ ಸಾಕಷ್ಟು ಜನ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ತಿರುಪತಿಯಲ್ಲಿ ಕೊಬ್ಬಿದ ಲಡ್ಡು ವಿವಾದ. ರಾಜ್ಯದಲ್ಲಿ ಎಚ್ಚೆತ್ತ ಆರೋಗ್ಯ ಇಲಾಖೆ. ನಂದಿನಿ ಬಿಟ್ಟು ಉಳಿದೆಲ್ಲ ಕಂಪನಿಗಳ ತುಪ್ಪ ಟೆಸ್ಟ್. ತಿರುಪತಿ ಲಡ್ಡಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ಮಾಡಿರುವ ವಿಚಾರ ಕೋಲಾಹಲವನ್ನು ಎಬ್ಬಿಸಿದೆ. ಲಡ್ಡು ವಿವಾದ ತೀವ್ರಗೊಳ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಾಜ್ಯದಲ್ಲಿ ತುಪ್ಪ ಉತ್ಪಾದನೆ ಗುಣಮಟ್ಟ ಪರಿಶೀಲನೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಮಾರಾಟ ಆಗ್ತಾ ಇರುವ ನಂದಿನಿ ತುಪ್ಪ ಹೊರತುಪಡಿಸಿ ಇತರೆ ಎಲ್ಲಾ ಕಂಪನಿಗಳ ತುಪ್ಪದ ಗುಣಮಟ್ಟ ಪರಿಶೀಲಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚಿಸಿದ್ದಾರೆ. ಅಲ್ಲದೆ ವರದಿ ಬಂದ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿದೆ, ಕಮಿಷನರ್ ಹೇಳಿದ್ದೀನಿ, ಇಲ್ಲಿರುವಂತ ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಈ ತರ ಕೊಬ್ಬು ಅಂಶಗಳಿದೆ, ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪನಿಗಳದು ಯಾವ್ಯಾವ ಸ್ಯಾಂಪಲ್ಗಳನ್ನ ತೆಗೆದ್ಬಿಟ್ಟು ನೀವು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ರು. ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಳ. ಕೆಎಂಎಫ್ ತುಪ್ಪ ಸಾಗಾಟದ ಲಾರಿಗೆ ಜಿಪಿಎಸ್. ತಿರುಪತಿ ಲಡ್ಡು ವಿವಾದ ಬೆನ್ನಲ್ಲೇ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಹೀಗಾಗಿ ಕೆಎಂಎಫ್ನಲ್ಲಿ ತಿರುಪತಿ ತುಪ್ಪಕ್ಕೆ ಭಾರಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ತಿರುಪತಿಗೆ ಹೋಗುವ ಕೆಎಂಎಫ್ ತುಪ್ಪದ ವಾಹನಕ್ಕೆ ಜಿಪಿಎಸ್ ಅಳವಡಿಕೆ ಮಾಡೋಕೆ ನಿರ್ಧರಿಸಲಾಗಿದೆ. ಮಾರ್ಗ ಮಧ್ಯದಲ್ಲಿ ಕಲಬೆರಕೆ ಆಗದಂತೆ ತಡೆಯೋಕೆ ಮುಂಜಾಗ್ರತಾ ಕ್ರಮವಾಗಿ ಹಲವು ಹೆಜ್ಜೆಗಳನ್ನು ಇಡಲಾಗಿದೆ. ಕೆಎಂಎಫ್ ವಾಹನಗಳಿಗೆ ಜಿಪಿಎಸ್, ಟಿಟಿಡಿಗೆ ಹೋಗುವ ಎಲ್ಲಾ ವಾಹನಗಳಿಗೆ ಜಿಪಿಎಸ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ತುಪ್ಪ ಇರುವ ಟ್ಯಾಂಕರ್ಗೆ ಜಿಪಿಎಸ್ ಸ್ಕ್ಯಾನರ್ ಲಾಕ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ ಒಮ್ಮೆ ಲಾಕ್ ಆದ್ರೆ ಟಿಟಿಡಿಯಲ್ಲೇ ಓಪನ್ಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಟಿಟಿಡಿಯಲ್ಲಿ ಲಾಕ್ ಓಪನ್ ಮಾಡಬೇಕಂದ್ರೆ ಪಾಸ್ವರ್ಡ್ ಕಡ್ಡಾಯ ಆಗುತ್ತೆ. ಟ್ಯಾಂಕರ್ನಲ್ಲಿರುವಂತಹ QR ಕೋಡ್ ಸ್ಕ್ಯಾನ್ ಮಾಡಿ ತೆರಿಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಕೆಎಂಎಫ್ ಅಧಿಕಾರಿಗಳಿಗೆ OTP ರವಾನೆ ಆಗುತ್ತೆ. OTP ನಂಬರ್ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ತುಪ್ಪದ ಟ್ಯಾಂಕರ್. ಹೀಗೆ ಕಲಬೆರಕೆ ತಡೆಯೋದಕ್ಕೆ ಮುಂಜಾಗ್ರತೆಯನ್ನು ವಹಿಸಲಾಗ್ತಾ ಇದೆ. ಹೀಗೆ ನಮಗೆ 350 ಮೆಟ್ರಿಕ್ ಟನ್ ತುಪ್ಪ ಇವತ್ತೇನು ತಿರುಪತಿಗೆ ಹೋಗ್ತಾ ಇದೆ. ಆ ವೆಹಿಕಲ್ಗೆ ನಾವು GPS ಅನ್ನು ಹಾಕ್ತಾ ಇದ್ದೀವಿ. ಆ ತುಪ್ಪದ 10,000, 15,000, 20,000 ಲೀಟರ್ ತುಪ್ಪ ತೊಗೊಂಡು ಟ್ಯಾಂಕರ್ ಹೋಗುತ್ತೆ ತಿರುಪತಿಗೆ. ಆ ಲಾಕನ್ನು ಓಪನ್ ಮಾಡ್ತಕ್ಕಂಥದ್ದು ನಮ್ಮ MD ಮತ್ತು ನಮ್ಮ ಮಾರ್ಕೆಟಿಂಗ್ ಡೈರೆಕ್ಟರ್ ಅವರಿಗೆ ಅವ್ರ ಫೋನಲ್ಲೇ ಇದು GPS ಅನ್ನು ಅಳವಡಿಸ್ತೀವಿ. ಅವ್ರ ಫೋನಲ್ಲೇ ಅದು ಮೆಸೇಜ್ ಬರುತ್ತಲ್ಲ, ಆ OTP ಬಂದ ಮೇಲೆ ಇವ್ರ ನಂಬರ್ ಇಲ್ಲಿ ಆ OTP ಕೊಟ್ಟ ಮೇಲೆ ಅಲ್ಲಿ ಓಪನ್ ಆಗಬೇಕು. ಆ ರೀತಿಯಾದಂಥ ಒಂದು ಸಿಸ್ಟಮ್ ಅನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಮಧ್ಯದಲ್ಲಿ ಏನೂ ಆಗಬಾರ್ದು ಅಂತೇಳಿ. ತಿರುಪತಿ ಲಡ್ಡು ವಿವಾದ ಹಲವರ ಕಡ್ಡನೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಸಿರುವುದಕ್ಕೆ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಖಂಡಿಸಿದ್ದಾರೆ. ದೇವರಿಗೆ ಹಿಂದೂ ಸಮಾಜಕ್ಕೆ ಮಾಡಿರುವಂತಹ ದ್ರೋಹ ಇದು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಪರ್ಯಾಯ ಶ್ರೀ ಪುತ್ತಿಗೆ ಸ್ವಾಮೀಜಿ ಕೂಡ ಖಂಡಿಸಿದ್ದು ಇದೊಂದು ಅಕ್ಷಮ್ಯ ಅಪರಾಧ ಅಂದಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ. ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವನ್ನು ಕೂಡ ಆಗಿದೆ. ಈ ಒಂದು ಸರ್ಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ತಿರುಪತಿ ಲಡ್ಡು ಅಪವಿತ್ರ. ಆಂಧ್ರ ಡಿಸಿಎಂ ಪ್ರಾಯಶ್ಚಿತ ದೀಕ್ಷೆ. 11 ದಿನಗಳ ಕಾಲ ಕ್ಷಮಿಸು ತಿಮ್ಮಪ್ಪ ಹೆಸರಲ್ಲಿ ಉಪವಾಸ. ತಿರುಪತಿ ಲಡ್ಡು ವಿವಾದ ಹಿನ್ನೆಲೆಯಲ್ಲಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ ದೀಕ್ಷೆ ತೆಗೆದುಕೊಂಡಿದ್ದಾರೆ. ತಿರುಪತಿಯಲ್ಲಿ ಅಪವಿತ್ರ ಕೆಲಸ ಆಗಿದೆ. ಭಕ್ತರ ಧಾರ್ಮಿಕ ನಂಬಿಕೆ ಛಿದ್ರವಾಗಿದೆ. ದೇಗುಲ ಅಪವಿತ್ರ ಆಗಿದೆ. ನಾನೊಬ್ಬ ಹಿಂದೂವಾಗಿ ಹೋರಾಡ್ತಾ ಇದ್ದೇನೆ. ಇದರಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ಹೀಗಾಗಿ ಕ್ಷಮಿಸು ತಿಮ್ಮಪ್ಪ ಎಂಬ ಹೆಸರಲ್ಲಿ 11 ದಿನಗಳ ಕಾಲ ಉಪವಾಸ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಇದೊಂದು ಘೋರ ಅಪರಾಧ. ಭಕ್ತರ ಭಾವನೆ ಜೊತೆಗೆ ಚೆಲ್ಲಾಟ ಸರಿಯಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ MP ಪಾಟೀಲ್ ಹೇಳಿದ್ರೆ ಇಡೀ ಪ್ರಪಂಚಕ್ಕೇನೆ ಜಗನ್ಮೋಹನ್ ರೆಡ್ಡಿ ಮೋಸ ಮಾಡಿದ್ದಾರೆ. ಮೊದಲು ಜಗನ್ಮೋಹನ್ ರೆಡ್ಡಿಯನ್ನ ಬಂಧಿಸಬೇಕು ಅಂತ ವಿಜಯಪುರದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ದನದ ಕೊಬ್ಬನ್ನ ಇವತ್ತೊಂದು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರೆ ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿಲ್ಲ
ಯಾರೇ ಇರಲಿ, ನಾನು ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರಾಗಿದ್ದಾರೋ ಎಲ್ಲರ ಮೇಲೂ ಕಠಿಣ ಶಿಕ್ಷೆ ಆಗಬೇಕು. ಅಂತರಂಗದಲ್ಲಿ ಗೊತ್ತಿಲ್ಲದಂಗೆ ಇಂಡೈರೆಕ್ಟ್ ಆಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿರೋಂಥ ಇದೊಂದು ಮೋಸ. ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ, ಆ ಪುಣ್ಯಾತ್ಮ ಮಾಡಿದಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಯನ್ನು ಹಾಸ್ಯ ಮಾಡಿದ್ದಾರೆ. ಸೊ ಸಂವಿಧಾನದ ಬಗ್ಗೆ ಕಾನೂನಿನೊಳಗನೆ ಸ್ಪಷ್ಟವಾಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು ಅನ್ನುವಂಥದ್ದು. ಟೋಟಲಿ ಮಾಡಿದ್ರಿಂದ ಈಗ ಆಲ್ರೆಡಿ ಕೇಸ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದಾವೆ. ಕಾನೂನಾತ್ಮಕವಾಗಿ ಏನಾಗುತ್ತೆ ಅದಂತೂ ಆಗೇ ಆಗುತ್ತೆ, ಪ್ರಶ್ನೆ ಇಲ್ಲ, ಬಿಡುವಂಥ ಪ್ರಶ್ನೆ ಇಲ್ಲ. ಜೊತೆಗೆ ಇನ್ನು ಹೋರಾಟದ ರೀತಿಯಿಂದ ಅವ್ರಿಗೇನು ಪಾಠ ಕಲಿಸ್ಬೇಕಾಗಿದೆ ಅದನ್ನು ಕಲಿಸ್ತೀವಿ, ಬಿಡುವಂಥ ಪ್ರಶ್ನೆ ಇಲ್ಲ. ಒಟ್ಟಾರೆ ತಿರುಪತಿ ಲಡ್ಡು ವಿವಾದ ದಿನ ಕಳೆದ ಹಾಗೆ ಜೋರಾಗ್ತಾ ಇದ್ದು ತಿರುಪತಿಗೆ ಹೋಗುವ ಭಕ್ತರಿಗೆ ಆತಂಕ ಹೆಚ್ಚಿಸಿರುವುದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.